ಅವರು ಧ್ಯಾನಮಗ್ನರಾಗಿದ್ದರು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ರು. ಏನೂ ಪ್ರತ್ಯುತ್ತರ ಬರಲಿಲ್ಲ ಇವನಿಗೆ. ಸ್ವಲ್ಪ ಇವನಿಗೆ ಸಿಟ್ಟು ಬಂತು, ಅಪ್ರೀತಿ ಆಯಿತು. ನಾನು ರಾಜ ಬಂದು ಕೇಳಿದರೆ ನೀರು ಕೊಡ್ತಾ ಇಲ್ಲ, ಇವರು ನಿಜವಾಗಿಯೂ ಧ್ಯಾನ ಮಾಡ್ತಿದ್ದಾರೋ ಕಪಟವೋ ಪರೀಕ್ಷೆ ಮಾಡೋಣ ಅಂತ ಬುದ್ಧಿ ಬಂತು. ಸ್ವಲ್ಪ ಪರೀಕ್ಷೆ ಮಾಡೋ ಬುದ್ಧಿ ಇತ್ತು ಅವನಿಗೆ, ಅದಕ್ಕೆ ಪರೀಕ್ಷಿತ ಅಂತ ಹೆಸರು. ನಿಜವಾದ ಧ್ಯಾನವೋ ಕಪಟವೋ ಪರೀಕ್ಷೆ ಮಾಡೋಣ ಅಂತ ಒಂದು ಸತ್ತ ಹಾವನ್ನು ಅವರ ಕೊರಳಿಗೆ ಹಾಕಿದೆ. ನಿಜವಾಗಿಯೂ ಧ್ಯಾನ ಮಾಡ್ತಾ ಇದ್ದರೆ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಕಣ್ಣು ಮುಚ್ಚಿ ಕೂತಿರ್ತಾರೆ. ಹಾವು ಹಾಕಿದ ಕೂಡಲೇ ಹವು ಹಾರಿದರು ಅಂತಾದರೆ ಆವಾಗ ನಿಜವಾದ ಧ್ಯಾನ ಅಲ್ಲ, ಕಪಟ ಧ್ಯಾನ ಅಂತ ಅರ್ಥ. ಪರೀಕ್ಷೆ ಮಾಡೋಣ ಅಂತ ಹಾವು ಹಾಕಿದ, ಸುಮ್ಮನೆ ಕೂತಿದ್ದಾರೆ ಶಮೀಕೃಷ್ಣ. ಹಾವು ಹಾಕಿದರೂ ಸುಮ್ಮನೆ ಕೂತರೆ ಮೈ ಮೇಲೆ ಎಚ್ಚರ ಇಲ್ಲ, ಅಷ್ಟು ತನ್ಮಯತೆಯಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು ಇವನಿಗೆ ನಿಜವಾದ ಧ್ಯಾನ ಕಪಟ ಅಲ್ಲ. ಯಾಕೆ ಹಾವು ಹಾಕಿದರೂ ಸುಮ್ಮನೆ ಕೂತಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮನೆಗೆ ಹೋಗಿ ನೀರು ಕುಡಿದ್ರೆ